ಮನಸ್ಸಿನ ಮಾತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಮಹತ್ವ ಅರಿಶಿಣದ್ದು. ಅರಿಶಿಣ ಸಾಂಬಾರು ಪದಾರ್ಥಗಳಲ್ಲಿ ಒಂದು. ಆಹಾರ ರುಚಿಗೆ, ಆಹಾರ ಬಣ್ಣಕ್ಕೆ ಅಡುಗೆಯಲ್ಲಿ ಬಳಸುವರು. ಔಷಧಕ್ಕಂತೂ ಹೇಳಿದಷ್ಟು ಸಾಲದು. ಕೆಲವೊಂದು ಭಯಂಕರ ಕಾಯಿಲೆಗಳು, ಮಾರಣಾಂತಿಕ ಕಾಯಿಲೆಗಳು ಇದನ್ನು ಪ್ರತಿನಿತ್ಯ ಉಪಯೋಗಿಸುವುದರಿಂದ ಹೊಡೆದೋಡಿಸಬಹುದು. ಅರಿಶಿಣವನ್ನು ಪ್ರತಿನಿತ್ಯ ಒಂದು ಗ್ಲಾಸ್ ಹಾಲಿನೊಂದಿಗೆ ಬೆರೆಸಿ ಕುಡಿಯುತ್ತಿದ್ದರೆ ಯಾವ ಕಾಯಿಲೆಗಳೂ ಹತ್ತಿರ ಸುಳಿಯುವುದಿಲ್ಲ. ಹಸಿ ಗಾಯಕ್ಕೆ ಅರಿಶಿಣ ಪುಡಿ ಅಥವಾ ಹಸಿ ಅರಿಶಿಣ ಹಚ್ಚಿದರೆ ಬಹುಬೇಗ ವಾಸಿಯಾಗುವುದು, ಜೊತೆಗೆ ನಂಜು ಆಗುವುದಿಲ್ಲ. ಮಹಿಳೆಯರು ಪ್ರತಿನಿತ್ಯ ಕೈಕಾಲು ಮುಖಕ್ಕೆ ಅರಿಶಿಣ ಹಚ್ಚುವುದರಿಂದ ಬೇಡವಾದ ಕೂದಲುಗಳು ಬರುವುದಿಲ್ಲ. ಉತ್ತಮ ಮೈಕಾಂತಿ, ಮುಖಕಾಂತಿಗೆ ಅರಿಶಿಣ ಪ್ರತಿದಿನ ಹಚ್ಚಬೇಕು. ಹಸಿ ಅರಿಶಿಣ ಬಹುಬೇಗ ಪರಿಣಾಮವನ್ನು ಬೀರುವುದು. ಆಹಾರ ಪದಾರ್ಥಗಳ ಅಡ್ಡವಾಸನೆ ಹೋಗಲು ಅರಿಶಿಣ ಹಾಕಿ ಬೇಯಿಸಿಟ್ಟರೆ ಕೆಡುವುದಿಲ್ಲ. ಮಾಂಸಾಹಾರ ಅಡುಗೆಗಳು ರುಚಿಗೆ ಮತ್ತು ಕೆಡದಂತೆ ಅರಿಶಿಣ ಉಪಯೋಗಿಸಬೇಕು. ಅರಿಶಿಣ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಬೇಗ ನಾಶ ಮಾಡುತ್ತದೆ. ಬಿಸಿ ನೀರಿಗೆ ಚಿಟಿಕೆ ಅರಿಶಿಣ ಹಾಕಿ ಕುಡಿದರೆ ಕೆಮ್ಮು, ಶೀತ ಕಡಿಮೆಯಾಗುವುದು. ಶುದ್ಧ ನೀರಿನೊಂದಿಗೆ ಅರಿಶಿಣ ಹಾಕಿ ಮನೆಯೆಲ್ಲ ಪ್ರೋಕ್ಷಣ ಮಾಡಿದರೆ ನಕಾರಾತ್ಮಕ ಶಕ್ತಿ ಹೋಗುತ್ತದೆ. ಪ್ರತಿದಿನ ದೇವರ ಕೋಣೆ ಒರೆಸುವಾಗ ಅರಿಶಿಣವನ್ನು ಹಾಕಿ ಒರೆಸಿದರೆ ಒಳ್ಳೆಯದು. ನಮ್ಮ ಒಳಿತಿಗಾಗಿ ಹಿರಿಯರು ಶಾಸ್ತ್ರ ಮಾಡಿದರು. ಯಾವುದೇ ಆದರೂ ಅತಿಯಾಗಿ ಮಾಡಬಾರದು, ಮಿತವಾಗಿ ಮಾಡಬೇಕು. ಅರಿಶಿಣ ಪ್ರತಿನಿತ್ಯ ಬಳಸೋದ್ರಿಂದ ಆರೋಗ್ಯವಾಗಿರು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.